ನಮಸ್ತೆ. ಎಲ್ಲ ಪ್ರಣಾಮಗಳು. ನಾನು ನಿಮ್ಮೆಲ್ಲರ ನೆಚ್ಚಿನ ಜಯಪ್ರಕಾಶ್ ನಾಗಲಿ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಪರಿವರ್ತನಾ ಮಾರ್ಗದರ್ಶಕರಾದಂತಹ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಇದ್ದಾರೆ. ಕೂಡಲೇ ಅವರನ್ನ ಸ್ವಾಗತಿಸೋಣ. ನಮಸ್ತೆ ಸರ್, ನಮ್ಮ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಆ, ನಮಸ್ಕಾರ. ಸರ್, ಸುಮಾರು ದಿನಗಳಿಂದ ಸುಮಾರು ಟಾಪಿಕ್ಸ್ಗಳ ಮೂಲಕ ಜನರಿಗೆ ನೀವು ಜ್ಞಾನಾರ್ಜನೆಯನ್ನ ಮಾಡ್ತಾ ಇದ್ದೀರಾ. ಇವತ್ತು ಸಹ ಒಂದು ವಂಡರ್ಫುಲ್ ಟಾಪಿಕ್, ಪವರ್ ಆಫ್ ಮೆಂಟರಿಂಗ್. ಅಂದ್ರೆ ಪರಿವರ್ತನೆ ಮಾಡೋದಕ್ಕೆ ಮೆಂಟರಿಂಗ್ ಅನ್ನೋದು ಅತ್ಯಗತ್ಯ. ಇವತ್ತು ಒಂದು ವಿಶಿಷ್ಟವಾದಂತಹ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಈ ಮೆಂಟರಿಂಗ್ ಅಂದ್ರೆ ಸಾಧಾರಣ ಒಬ್ಬ ಲೇಮನ್ಗೆ ಅರ್ಥ ಆಗ್ಬೇಕು ಅಂದ್ರೆ ಮೆಂಟರಿಂಗ್ ಅಂದ್ರೆ ಏನು ಸರ್? ಕನ್ನಡದಲ್ಲಿ ನೇರವಾದ ತರ್ಜುಮೆಯ ಪದ ಮಾರ್ಗದರ್ಶನ. ಮಾರ್ಗದರ್ಶನ ಅಂತ ಇದ್ದ ಹಾಗೆ ಕೆಲವು ಸರಿ ಗೈಡ್ ಅಂತ ನೆನಪಾಗ್ಬಿಡುತ್ತೆ. ಅದು ದೇವಸ್ಥಾನಕ್ಕೆ ಹೋದ್ರೆ ಮತ್ತೆ ಬೇರೆ ಕಡೆಗೆಲ್ಲೋ ಗೈಡ್ ಮಾಡ್ತಾರೆ ಅಂತ. ಅದೇ ಆಟ ಅಂತ ಬಂದಾಗ ಕ್ರಿಕೆಟ್ ಅಲ್ಲಿ ಕೋಚ್ ಅಂತ ಕರೀತಾರೆ. ಈವನ್ ಟ್ರೈನಿಂಗ್ ಅಲ್ಲೂ ಕೋಚ್ ಅಂತ ಕರೀತೇವೆ. ನನ್ನ ಪ್ರಕಾರ ಒಬ್ಬ ಟೀಚರು, ಟ್ರೈನರು, ಕೋಚು, ಕೌನ್ಸಿಲರು ಇವೆಲ್ಲದರ ಪಾತ್ರವನ್ನ ನಿಭಾಯಿಸುವವರು ಈ ಮಾರ್ಗದರ್ಶಕರು. ಓಕೆ ಸರ್, ಓಕೆ. ಈಗ ಮಾರ್ಗದರ್ಶಕರು ಅಥವಾ ಕೋಚ್ ಅಂದ ತಕ್ಷಣ ಈಗ ನೀವು ಕ್ರಿಕೆಟ್ ಬಗ್ಗೆ ಹೇಳಿದ್ರಿ. ಹಾಗೆ ನಮ್ಮ ದೈಹಿಕ ಕೋಚ್, ಪರ್ಸನಲ್ ಟ್ರೈನರ್ ಅಂತ ಇರ್ತಾರೆ, ನಮ್ಮ ದೇಹದ ದಂಡಿಸುವಂತವ್ರು ಎಲ್ಲ ಇರ್ತಾರೆ. ಬಟ್ ಈ ಸ್ಪೋರ್ಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಗೇಮ್ ಆಗಿರ್ಬೋದು, ಅಥವಾ ಬಾಡಿ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಇದೆಲ್ಲದಕ್ಕೂ ಮೀರಿದು ಮೈಂಡ್. ಸೊ ನೀವು ಈ ಮೈಂಡ್ ನ ಪರಿವರ್ತನೆಗೊಳಿಸೋದು ಅಥವಾ ಈ ಮೈಂಡ್ಗೆ ಟ್ರೈನಿಂಗ್ ಕೊಡುವಂತಹ ಒಂದು ಆ, ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ ಅಲ್ಲಿ ಇದ್ದೀರಾ. ಒಂದು ಒಳ್ಳೆಯ ರಿಸ್ಕಿ ಜಾಬ್ ಅಂತಾನೆ ಹೇಳ್ಬೋದು. ಇದರಲ್ಲಿ ರಿಸ್ಕ್ ಅನ್ನೋದು ಏನಾದ್ರು ಅನ್ಸುತ್ತಾ ಸರ್ ನಿಮ್ಗೆ? ಆ, ಇಲ್ಲ, ರಿಸ್ಕ್ ಅಂತ ಅನ್ಸಿಲ್ಲ. ಹಾ. ಯಾಕೆಂದ್ರೆ ನಾನು ರಿಸ್ಕ್ ತಗೊಂಡ್ರೇನೆ ರಸ್ಕ್ ಅಂತ ಒಂದು ಮಾತು ಹೇಳ್ತಾ ಇರ್ತೀನಿ. ಓಕೆ ಸರ್. ಹಾ. ಆಮೇಲೆ ನೀವು ನೋಡಿ, ಯಾವುದೇ ಬಿಸ್ನೆಸ್ ಆಗಲಿ ಹ್ಮ್. ಎಲ್ಲಿ ಹೆಚ್ಚು ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ಅಂತ ಅನ್ಕೊಳ್ಳೋಣ. ಹ್ಮ್. ಆ ಆ ಎಲ್ಲಿ ಅದು ತುಂಬಾ ರಿಸ್ಕಿ ಜಾಬ್. ಹ್ಮ್. ಬಟ್ ಅವರಷ್ಟು ಎಕ್ಸ್ಪೀರಿಯನ್ಸು ಬೇರೆಯವ್ರಿಗೆ ಆಗೋಲ್ಲ. ಕರೆಕ್ಟ್ ಸರ್, ಹೌದು. ಇಲ್ಲಿ ಮನಸ್ಸಿನ ಬಗ್ಗೆ ಎಂದಾಗ ಆ ಮನಸ್ಸಿನ ಒಂದು ಭಾಗ, ಆಟಿಟ್ಯೂಡ್ ಅಥವಾ ಮೈಂಡ್ ಸೆಟ್ ಅಂತ ಹೇಳ್ತೇವೆ, ಮನಸ್ಥಿತಿ ಅಂತ. ಆ ಓಕೆ. ಮನಸ್ಥಿತಿಯ ಮೇಲೆ ಹೆಚ್ಚು ವರ್ಕ್ ಮಾಡ್ತೀವಿ. ಈಗ ಬರೀ ಮನಸ್ಸು, ಬರೀ ಬ್ರೈನ್ ಮೇಲೆ ಬೇರೆ ಬೇರೆಯವರು ರಿಸರ್ಚರ್ಸು, ಸೈಂಟಿಸ್ಟು ವರ್ಕ್ ಮಾಡ್ತಾರೆ. ಹ್ಮ್. ಬ್ರೈನು, ಲೆಫ್ಟ್ ಬ್ರೈನು, ರೈಟ್ ಬ್ರೈನು, ಕಾನ್ಷಿಯಸ್ಸು, ಸಬ್ ಕಾನ್ಷಿಯಸ್ಸು, ಸೂಪರ್ ಕಾನ್ಷಿಯಸ್ಸು, ಇನ್ನೊಬ್ರು ಸಿಕ್ಸ್ ಹ್ಯಾಟ್ಸ್ ಅಂತಾರೆ, ಇನ್ನೊಂದು ಕಲರ್ ಬ್ರೈನ್ ಅಂತಾರೆ. ಆ ಥರದ್ದು ಬೇರೆ ಬೇರೆ ವರ್ಕ್ ಮಾಡ್ತಾರೆ. ನಾವು ವರ್ಕ್ ಮಾಡೋದು, ನಾವು ಈ ಜೀವನದಲ್ಲಿ ಬದುಕೋದಕ್ಕೆ ಏನು ಅಗತ್ಯ ಇದೆ, ನಮ್ಮ ಬಾಳನ್ನ ಹಸನು ಮಾಡ್ಕೊಳ್ಳೋದಕ್ಕೆ ಜೀವನ ಕೌಶಲ್ಯ ಅಥವಾ ಸಾಫ್ಟ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಪ್ರಕಾರ ಏನು ಮಾಡಬಹುದು ಅಂತ ನಮ್ಮಂಥವ್ರು ಗೈಡ್ ಮಾಡ್ತೀವಿ. ಸೂಪರ್, ವೆರಿ ನೈಸ್ ಸರ್. ಈಗ ಮೆಂಟರಿಂಗ್ ಅನ್ನೋದು ಯಾರಿಗೆಲ್ಲ ಅಗತ್ಯ? ನಾನು ನೋಡಿದಾಗೆ ಬೇರೆ ದೇಶಗಳಲ್ಲಿ ಪ್ರತಿಯೊಬ್ಬರಿಗೂ, ಬಿಸ್ನೆಸ್ ಮ್ಯಾನ್ ಆಗಿರಬಹುದು, ಟೀಚರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅಗತ್ಯ ಅಂತ ತಿಳ್ಕೊಂಡಿರ್ತಾರೆ. ಬಟ್ ನಾನು ಕಂಡ ಹಾಗೆ ಸುಮಾರು ಜನರಿಗೆ ಹ್ಮ್. ನನ್ಗೆ ಮೆಂಟರಿಂಗೇ ಅಗತ್ಯ ಇಲ್ಲ, ನನ್ಗೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ನಿಮ್ಮ ಪ್ರಕಾರ ಯಾರಿಗೆಲ್ಲ ಅವಶ್ಯಕತೆ ಇದೆ ಸರ್ ಇದು? ಇದು ಕೆಲವ್ರಿಗೆ ಯಾರಿಗೆ ಅವಶ್ಯಕತೆ ಇಲ್ಲ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಓಕೆ. ಯಾರು ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಇಷ್ಟಪಡಲ್ಲ, ಅವ್ರಿಗೆ ಬೇಕಿಲ್ಲ. ಅಚೀವರ್ ಆಗೋದಕ್ಕೆ ಇಷ್ಟ ಇಲ್ಲ, ಲೀಡರ್ ಆಗೋಕೆ ಇಷ್ಟ ಇಲ್ಲ, ಅವನ ಜೀವನದಲ್ಲಿ ಎಕ್ಸ್ಪರ್ಟ್ ಆಗೋಕೆ ಇಷ್ಟ ಇಲ್ಲ. ಆ ಬಂದ್ಯ ಪುಟ್ಟ ಅಂದರೆ ಓದಿಯ ಪುಟ್ಟ ಅಂತ ಹೋಗುವಂಥದ್ದು ಡಿಫಾಲ್ಟ್ ಲೈಫಲ್ಲಿ ಬದುಕನ್ನ ಕಳಿಯೋರಿಗೆ ಖಂಡಿತ ಬೇಕಾಗಿಲ್ಲ. ಹಾಗಾದ್ರೆ ಯಾರಿಗೆ ಬೇಕು? ಜೀವನದಲ್ಲಿ ಉದ್ಧಾರ ಆಗಬೇಕು, ನಾನೊಬ್ಬ ಅಚೀವರ್ ಆಗಬೇಕು, ನಾನೇನೋ ಸಾಧನೆ ಮಾಡಬೇಕು, ನಾನು ಸಖತ್ತಾಗಿ ದುಡ್ಡು ಮಾಡಿ ಶ್ರೀಮಂತ ಆಗಬೇಕು. ಯಾರಿಗೆ ಆಸೆ ಆಕಾಂಕ್ಷೆಗಳು, ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಅಂತ ಛಲ ತೊಡೋರಿಗೆ ಮಾತ್ರ ಮಾರ್ಗದರ್ಶನ ಬೇಕು. ನಾವು ಮಾರ್ಗದರ್ಶಕರು ನೋಡೇನೆ ಅವ್ರಿಗೆ ನಿಜವಾಗಿಯೂ ಅರ್ಜಿದ್ಯಾ, ಹಸಿವಿದೆಯಾ, ಕಲಿಬೇಕು ಅನ್ನೋ ತುಡಿತ ಇದೆಯಾ ಅಂತ ಚೆಕ್ ಮಾಡೇನೆ. ನಾನಂತೂ ಈಗ ಸ್ಟೂಡೆಂಟ್ಸ್ನ ತಗೋಬೇಕಾದ್ರೇ ತುಂಬ ಕಾಶಿಯಸ್ ಆಗಿ ಇದ್ದೇನೆ. ಮತ್ತು ಯಾರು ತುಂಬ ಸೀರಿಯಸ್ಸು, ಮತ್ತು ಇತ್ತೀಚೆಗೆ ಇನ್ನೊಂದು ಮಾಡ್ಕೊಂತ ನೀನು ಸ್ವಲ್ಪ ಜಾಸ್ತಿ ಫೀಸ್ ಕೊಡೋರು ಅಂಥವ್ರಿಗೆ ಮಾರ್ಗದರ್ಶನ ಮಾಡಬೇಕಂತ. ಓಕೆ. ಈಗ ನಿಮ್ಮ ಹತ್ರ ಮೆಂಟರಿಂಗ್ ತಗೊಳ್ಬೇಕು ಅನ್ನೋದಾದ್ರೆ ನೀವು ಕೆಲವೊಂದು ಪಾಯಿಂಟ್ಸ್ ಕೊಡ್ಬೇಕಾದ್ರೆ, ಪಾಯಿಂಟ್ ನಂಬರ್ 1 ಪಾಯಿಂಟ್, ನಾನು ಅರ್ಹಳ, ನಾನು ಹ್ಮ್. ಅರ್ಹನಾ,
ಜಯಪ್ರಕಾಶ್ ನಾಗತಿ ಹಳ್ಳಿ ಚಂದ್ರಶೇಖರ್ ಜಯಪ್ರಕಾಶ್ ಜಯಪ್ರ ನಾಗತಿಹಳ್ಳಿ ಸರ್ ಹತ್ರ ನಾನು ಮೆಂಟರಿಂಗ್ ತಗೋಬೇಕು ಅಂತಂದ್ರೆ ನನಗೆ ಯಾವ ಕ್ವಾಲಿಫಿಕೇಶನ್ ಇರಬೇಕು ಸರ್? ಏನಿಲ್ಲ. ಆ, ನನ್ನ ಹತ್ರ ಮಾತಾಡಿದಾಗ ಆ, ನೀವು ನಿಮ್ಮ ಪ್ರಾಮಾಣಿಕತೆಯನ್ನು, ಪ್ರಾಮಾಣಿಕ ಹಂಬಲಗಳನ್ನು, ಕನಸುಗಳನ್ನು ಶೇರ್ ಮಾಡಿದ್ರೆ, ಆ ಒಂದು ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಗೋಲ್ ಸೆಟ್ಟಿಂಗ್ ಎಷ್ಟು ಇಂಪಾರ್ಟೆಂಟು, ರೆಸಲ್ಯೂಷನ್ ಎಷ್ಟು ಇಂಪಾರ್ಟೆಂಟು. ನಾವು ಬರೀ ಕನಸು ಕಂಡುಬಿಟ್ರಾಗಲಿಲ್ಲ, ಗುರಿ ಇಟ್ಕೊಂಡ್ರಾಗಲಿಲ್ಲ, ಅದ್ರ ಕಡೆಗೆ ಕೆಲಸ ಮಾಡಬೇಕು, ಇಂಪ್ಲಿಮೆಂಟೇಷನ್ ಮಾಡಬೇಕು. ಆ ಇಂಪ್ಲಿಮೆಂಟೇಷನ್ ಮಾಡದೆ ಸುಮ್ಮನೆ ನೀವೇನೋ ಒಂದು ಹೋಗ್ಬಿಟ್ಟು ಒಂದು ಫಿಲಮ್ ನೋಡ್ಕೊಂಬಿಟ್ಟು ವಾವ್ ಸಖತ್ತಾಗಿತ್ತು ಅಂದರೆ ಆಗೋದಿಲ್ಲ. ನೀವು ಅದಕ್ಕೆ ಎಷ್ಟು ಟೈಮ್ ಕೊಡ್ತೀರಿ, ಎಷ್ಟು ಶ್ರಮ ಹಾಕ್ತೀರಿ ಅನ್ನೋದು ತುಂಬ ಮುಖ್ಯ. ಇಲ್ಲದೇ ಇದ್ರೆ ತುಂಬ ಕ್ಯಾಶುಯಲ್ ಆಗಿ ತಗೊಂಡ್ರೆ ನಿಮಗೆ ಖಂಡಿತ ಮೆಂಟ್ರಿಂಗ್ ಬೇಡ. ಯು ಓನ್ಲಿ ವೆನ್ ಯು ಟೇಕ್ ಇಟ್ ಸೀರಿಯಸ್ಲಿ ಯು ವಾಂಟ್ ಟು, ಯು ಶುಡ್ ಹ್ಯಾವ್ ಮೆಂಟರ್. Okay, so sincerity ಹಾಂ. and honesty. These are the two things one person must have to go ಎಸ್. to a mentoring. And ಸರ್, ಈಗ ಇಬ್ರು ವ್ಯಕ್ತಿಗಳಿದ್ದಾರೆ, ಇಬ್ರದು ಹ್ಞೂ. ಒಂದೇ ವಯಸ್ಸು ಅನ್ಕೊಳ್ಳೋಣ, ಹ್ಞೂ. ಇಬ್ರಿಗೂ ಸಹ ಛಲ ಇದೆ, ಇಬ್ಬರ ಹತ್ರನೂ ಸಹ ಒಳ್ಳೆಯ ಯೋಚನೆ, ಸಕಾರಾತ್ಮಕ ಚಿಂತನೆ ಇದೆ, ಒಳ್ಳೆಯ ಗುರಿ ಇದೆ. ಒಬ್ಬ ವ್ಯಕ್ತಿ ಒಬ್ಬ ಮಾರ್ಗದರ್ಶಕರೊಂದಿಗೆ ಇದ್ದಾರೆ, ಇನ್ನೊಬ್ಬ ವ್ಯಕ್ತಿ ಮಾರ್ಗದರ್ಶಕರೊಂದಿಗೆ ಇಲ್ಲ. ಇವ್ರ ಇಬ್ಬರ ಮಧ್ಯ ಇರುವಂತಹ ವ್ಯತ್ಯಾಸಗಳು ಏನಾಗ್ಬೋದು? ಯಾವ ರೀತಿಯಲ್ಲಿ ಮಾರ್ಗದರ್ಶಕರೊಂದಿಗೆ ಇರುವಂತಹ ವ್ಯಕ್ತಿ ಯಶಸ್ಸನ್ನ ಬೇಗ ಕಾಣ್ಲಿಕ್ಕೆ ಸಾಧ್ಯ? ನಾನು ಕಾರ್ಯಕ್ರಮ ನಿರೂಪಣೆಯನ್ನ 10 ವರ್ಷ ಮಾಡ್ತಾ ಇದ್ದೆ. ಹ್ಮ್. 10 ವರ್ಷ ಮಾಡಿಬಿಟ್ಟು ಒಬ್ಬ ಪರಿಪೂರ್ಣ ನಿರೂಪಕ ಅಂತ ಅನ್ನಿಸ್ಕೊಂಡೆ. ತರಬೇತುದಾರ ಆಗೋದಕ್ಕೆ, ಇಂಟರ್ನ್ಯಾಷನಲ್ ಟ್ರೈನರ್ ಕ್ವಾಲಿಫೈ ಆಗೋದಕ್ಕೆ 8 ವರ್ಷ ತಗೊಂಡೆ ನಾನು. ಓಕೆ. ಈಗ ನಾನು ಒಬ್ಬ ನಿರೂಪಕನನ್ನ 3 ತಿಂಗಳಲ್ಲಿ ರೆಡಿ ಮಾಡಬಲ್ಲೆ, ಒಬ್ಬ ತರಬೇತುದಾರರನ್ನ 6 ತಿಂಗಳಲ್ಲಿ ರೆಡಿ ಮಾಡಬಲ್ಲೆ. ಸೊ ಒಂದು ಶಾರ್ಟ್ಕಟ್ ಮೆಥಡ್, ಎರಡು ಟೈಮ್. ಅದು ನಮ್ಮಂಥವ್ರು, ನಾವು ಪ್ರೆಸೆಂಟರ್ ಆಗಿದ್ದವರು ಟ್ರೈನರ್ ಆಗಿದ್ದೀವಿ. ಈಗ ಕೆಲವರು ಪ್ರೆಸೆಂಟರ್ಸ್ ಇರ್ತಾರೆ, ಎಸ್ ದೇ ವಿಲ್ ಡೂ ಎ ಗುಡ್ ಜಾಬ್, ಆ ಪ್ರೆಸೆಂಟೇಷನ್ ಸಖತ್ತಾಗಿ ಮಾಡ್ತಾರೆ, ಬಟ್ ಅವ್ರಿಗೆ ಹೇಳ್ಕೊಡಕ್ ಬರಲ್ಲ ಇನ್ನೊಬ್ರಿಗೆ. ಇದನ್ನ ನಾವು ತುಂಬ ಅರ್ಥ ಮಾಡ್ಕೋಬೇಕು. ನಾನು ಹೇಗೆ ಹೇಳ್ಕೊಡ್ಬೇಕು ಅನ್ನೋದಕ್ಕೆ 8 ವರ್ಷ ತರಬೇತಿ ತೆಗೆದುಕೊಂಡಿದ್ದೇನೆ. ಓಕೆ. ಸೊ ಅದಾದ್ಮೇಲೆ ಏನು ಮಾಡಿದೆ ಗೊತ್ತಾ, ನಾನೊಬ್ಬ ಇವತ್ತು ಕೂಡ ಐಲ್ ಕಾಲ್ ಮೈ ಸೆಲ್ಫ್ ಎಸ್ ಎ ಸಿನ್ಸಿಯರ್ ಸ್ಟೂಡೆಂಟ್ ಆಫ್ ಲೈಫ್ ಅಂತ. ಏನಾದ್ರು ಕಲಿಬೇಕು, ಏನಾದ್ರು ಹೇಳ್ಕೊಡ್ಬೇಕು ಅಂದರೆ ನಾನು, ಅದು ಚಿಕ್ಕ ಮಗು ಆಗಿರಲಿ, ನನಗಿನ್ನ ಚೆನ್ನಾಗಿ ಏನೋ ಹೇಳ್ತಾ ಇದೆ, ನನಗೆ ಗೊತ್ತಿಲ್ಲದೆ ಇರೋ ವಿಷಯ ಹೇಳ್ತಾ ಇದೆ ಅಂದರೆ ನಾನು ಕೈ ಕಟ್ಕೊಂಡು ಕೂತ್ಕೊಂಡು ಕೇಳ್ಕೊತೀನಿ. ಸೊ ಯಾವಾಗ ನನಗೆ ಆ ಕಲಿಬೇಕು ಅನ್ನುವ ತವಕ ಇರ್ತದೆ, ಆವಾಗ ನಮಗೇನಾಗ್ತದೆ, ಇನ್ನೊಬ್ರಿಗೆ ಹೇಳ್ಕೊಡೋದಕ್ಕೆ ಸಾಧ್ಯ ಆಗ್ತದೆ. ನಂಬರ್ ಒನ್. ನಂಬರ್ ಟೂ, ನಾವು ಹೇಗಿದ್ರು ಮ್ಯಾನೇಜ್ಮೆಂಟ್ ಫಾರ್ಮುಲಾ, ಸ್ವಾಟ್ ಅನಾಲಿಸಿಸ್ಸು ಅಥವಾ ಈಗ ಸ್ವಾಕ್ ಅನಾಲಿಸಿಸ್ ಅಂತ ಏನು ಹೇಳ್ತೀವಿ, ಸ್ಟ್ರೆಂತ್ಸು, ವೀಕ್ನೆಸಸ್ಸು, ಆಪರ್ಚುನಿಟೀಸು, ಚಾಲೆಂಜಸ್ಸು, ಇದ್ರ ಮೇಲೆ ನಾವು ವರ್ಕ್ ಮಾಡಬೇಕಾಗ್ತದೆ. ಸೊ ನಾವು ಈ ಕೇಸಲ್ಲಿ ಏನು ಮಾಡ್ತೀವಿ, ಯಾರು ನಮ್ಮ ಬಳಿ ಬರ್ತಾರೆ, ಅವರ ಸ್ಟ್ರೆಂತ್ಸು, ಅವರ ವೀಕ್ನೆಸ್ಸು, ಅವ್ರಿಗಿರೋ ಅವಕಾಶಗಳನ್ನ ಅವರು ಬಳಸ್ಕೊಳ್ಳೋದ್ರಲ್ಲಿ ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ, ಅವ್ರಿಗಿರೋ ಚಾಲೆಂಜಸ್ ಏನು ಅಂತ ಒಂಥರ ಕನ್ನಡಿ ಹಿಡಿತೀವಿ. ಸೊ ಅದಕ್ಕೆ ನಾನು ಆ, ವ್ಯಕ್ತಿತ್ವ ದರ್ಪಣ ಅಂತ ಒಂದು ಪುಸ್ತಕ ಬರೆದೆ. ಓಕೆ. ಅದರಲ್ಲಿ ಮುಖ್ಯವಾಗಿ ಒಂದು 6 ಅಂಶಗಳನ್ನು ಕೂಡ ಕವರ್ ಮಾಡಿದೆ. ಅದರಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ, ಜೊತೆಗೆ ಆರ್ಥಿಕವಾಗಿ, ಈ 6 ಅಂಶಗಳನ್ನು ಒಬ್ಬ ವ್ಯಕ್ತಿಯಲ್ಲಿ ಗುರುತಿಸ್ಕೊಳ್ತಾ, ಎಲ್ಲಿ ಯಾವ್ದು ಪ್ರಾಬ್ಲಮ್ ಇದೆ ನೋಡಿಕೊಂಡು ಸ್ವಲ್ಪ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಿದ್ರೆ ಕರೆಕ್ಟ್ ಆಗ್ಬಿಡೋದನ್ನ ನೋಡ್ತೇನೆ. ಮತ್ತೊಂದು ವ್ಯಕ್ತಿತ್ವ ಪರಿವರ್ತನೆ ಅಂತ ಒಂದು ಪುಸ್ತಕದಲ್ಲಿ 36 ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದೀನಿ ಅಂಜಲಿ ಅವರೇ. ಆ 36 ಪಾಯಿಂಟಲ್ಲಿ 3 ಪಾಯಿಂಟ್ ಫಾಲೋ ಮಾಡಿದ್ರು ಅವ್ರ ಲೈಫಲ್ಲಿ ಉದ್ಧಾರ ಆಗ್ಬಿಡ್ತಾರೆ ಅಂತ ನನಗೆ ಅನ್ಸ್ಬಿಟ್ಟಿದೆ. ಸೂಪರ್, ವೆರಿ ನೈಸ್ ಸರ್. ಈಗ ಒಬ್ರು ಮೆಂಟರಿಂಗ್ ತಗೊಳ್ಬೇಕು ಅಂತಂದ್ರೆ ಅದಕ್ಕೆ ಮೊದಲನೇ ಸ್ಟೆಪ್ ಏನು ಸರ್? ಒಬ್ರು ಮೆಂಟರಿಂಗ್ ತಗೊಳ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಏನು ಸರ್? ಹೇಗೆ ತಗೊಳಕ್ ಸಾಧ್ಯ ಇದನ್ನ ನಾವು? ಅಲ್ಲ, ಫಸ್ಟ್ ಅವ್ರಿಗೆ ಅರಿವು ಮೂಡಬೇಕು. ಹ್ಮ್. ನಾವು ಮತ್ತೊಬ್ಬ ಮಾರ್ಗದರ್ಶಕರ ಮಾರ್ಗದರ್ಶನವನ್ನು ಪಡೆದರೆ ನಾವು ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೇವೆ ಅಂತ. ಯಾಕೆಂದರೆ ನಾನಂತೂ ಗಮನಿಸಿದ್ದೇನೆ, ಯಾರು ಮಾರ್ಗದರ್ಶಕರ ನೆರವನ್ನು ಪಡಿತಾರೋ ಅವರೆಲ್ಲ ಜೀವನದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡೋದನ್ನು ನಾನು ಗಮನಿಸ್ತಾ ಇದ್ದೇನೆ, ನೋಡಿದ್ದೇನೆ. ಐ ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಸೊ ಆ ಉದಾಹರಣೆಗಳಿದೆ. ಆ ಒಂದು ವಿಚಾರ ನನಗೆ ಗೊತ್ತಿರೋದ್ರಿಂದನೇ ಈ ನೀವು ನಿಮ್ಗೆ ಅನ್ನಿಸ್ಬೇಕು. ಹ್ಮ್. ಈಗ ನಿಮಗೆ ನನಗೆಲ್ಲ ಗೊತ್ತಿದೆ ಸರ್,
ಎಲ್ಲ ಗೊತ್ತು ಸರ್ ನನಗೆ. ನಾನೆಲ್ಲ ಸರ್ವಜ್ಞ ಅಂದರೆ ಆಗಲ್ಲ. ಸರ್ವಜ್ಞನೇ ಹೇಳಿದ್ದೇನು ಅಂದರೆ, ನಾನು ಒಬ್ಬೊಬ್ಬರಿಂದ ಅಕ್ಷರ ಕಲಿತು ನಾನು ಸರ್ವಜ್ಞ ಅದೇ ಆ, ಅಂತ ಹೇಳೋದು. ಅಂದರೆ ಸರ್ವಜ್ಞ ನಾನು ಸರ್ವಜ್ಞ ಅಲ್ಲ ಅಂತ ಹೇಳ್ಕೊಂತಾರೆ. ಆ ಹ್ಮ್. ಒಂದು ಮನಸ್ಥಿತಿ ಇಟ್ಕೊಂಡು ಕಲಿಬೇಕು ಅನ್ನೋ ತವಕ ಇದ್ರೆ ಸಾಕು. ಬೆಳಿಬೇಕು ಅನ್ನೋ ಉತ್ಸಾಹ ಇದ್ರೆ ಖಂಡಿತವಾಗಿ ನಿಮ್ಮ ಮಾರ್ಗದರ್ಶಕರು ಸಿಕ್ಕೇ ಸಿಗ್ತಾರೆ. ನಿಮ್ಗೆ ಯಾವ್ದಕ್ ಬೇಕೋ ಅದಕ್ಕೆ ಸಿಗ್ತಾರೆ. ಈಗ ಸೂಪರ್. ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಹ್ಮ್. ಎಕ್ಸ್ಪರ್ಟ್ಸ್. ಎಸ್ ಸರ್. ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಷ್ಟೇ ನಾವು. ಹೌದು ಹೌದು ಸರ್. ಈಗ ಮಾರ್ಗದರ್ಶಕ ಅಂದ್ರೆ ಒಂದು ವ್ಯಕ್ತಿನೇ ಆಗಿರ್ಬೇಕು. ಈಗ ನೀವು ಸುಮಾರು ಪುಸ್ತಕಗಳನ್ನ ಬರ್ದಿದ್ದೀರಾ. ಕೆಲವೊಂದು ಪುಸ್ತಕಗಳು ಅನುವಾದ ಸಹ ಆಗಿದೆ. ಎಷ್ಟೊಂದ್ ಜನ ಬಂದು ಹೇಳಿದ್ದಾರೆ, ನಾನು ನೋಡಿದ್ದೀನಿ ಸರ್, ನಾನು ಹ್ಮ್. ಸುಯಿಸೈಡ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿದೆ. ಈ ಪುಸ್ತಕ ಆತ್ಮವಿಶ್ವಾಸದ ಬಗ್ಗೆ ನಿಮ್ಮ ಲೇಖನಗಳನ್ನ ನೋಡಿ ನಾನು ಸುಯಿಸೈಡ್ ಮಾಡ್ಕೊಳ್ಳೋದು ಸ್ಟಾಪ್ ಮಾಡಿದೆ. ಸುಮಾರು ಜನ ಬಂದು ಸುಮಾರು ತರ ಹೇಳ್ಕೊಟ್ಟಿದ್ದಾರೆ. ಸೊ ಈ ಮಾರ್ಗದರ್ಶಕ ಅನ್ನೋರು ವ್ಯಕ್ತಿಯಾಗಿಯೇ ಇರ್ಬೇಕಾ, ಅಥವಾ ಬೇರೆ ಬೇರೆ ರೂಪಗಳಲ್ಲೂ ಸಹ ನಮ್ಗೆ ಮಾರ್ಗದರ್ಶಕರು ಇರ್ತಾರ ಜೀವನದಲ್ಲಿ? ಆ, ನಮ್ಮ ಪೋಷಕರು, ಉದಾಹರಣೆಗೆ ತಂದೆ ತಾಯಿಗಳು, ಆರಂಭಿಕ ಹಂತದಲ್ಲಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಅದಾದ ನಂತರ ಶಿಕ್ಷಕರು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಕೆಲವರ ಅದೃಷ್ಟ ಅವರ ಚಿಕ್ಕಪ್ಪನೋ, ಸೋದರಮಾವನೋ, ಅಜ್ಜಿನೋ, ತಾತನೋ ಮಾರ್ಗದರ್ಶಕರಾಗಿ ಗುರುತಿಸ್ಕೊಳ್ತವೆ. ಆದರೆ ಬೆಳೀತಾ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಸುತ್ತಮುತ್ತ ನಮ್ಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಆಸಕ್ತಿ ಬರ್ತದೆ. ಆವಾಗ ಆ ಆಸಕ್ತಿಗೆ ಪೂರಕವಾದ ಮಾರ್ಗದರ್ಶಕರನ್ನ ಹುಡುಕಿಕೊಳ್ಳುವ ಚಾಕಚಕ್ಯತೆ, ಚಾಣಾಕ್ಷತೆ ನಿಮ್ಮಲ್ಲಿ ಬರಬೇಕು. ಅದೇ ಉದ್ದೇಶ ನಾವು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಯಾಕೆಂದ್ರೆ ಎಷ್ಟೊಂದು ಜನ ಅರ್ಥ ಮಾಡ್ಕೊಳ್ಳದಲ್ಲೇ ಬದುಕಿನ ಕೊನೆಯ ಹಂತದಲ್ಲಿ, ಅಯ್ಯೋ ನಾನು ತರಬೇತಿ ಪಡೆದಿದ್ರೆ ಚೆನ್ನಾಗಿತ್ತು, ಮಾರ್ಗದರ್ಶನ ಪಡೆದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾನೇನ್ ಮಾಡಿದೆ, ತರಬೇತಿಯಿಂದ ಯಶಸ್ಸು ಅಂತ ಮೊದಲನೆಯ ಒಂದು ಪುಸ್ತಕವನ್ನ ಪ್ರಭಾವ, ಆ, ನೀವೆಲ್ಲ ಒಳಗಾಗ್ಲಿ ಅಂತಾನೆ ಬರೆದಿದ್ದೀನಿ. ಅಂದ್ರೆ ತರಬೇತಿ ನೀವು ತಗೊಂಡ್ರೆ ಯಶಸ್ಸು ಸಿಗುತ್ತೆ ಅಂತ. ಆದರೆ ಆ ತರಬೇತಿಯನ್ನ ಯಾರ ಹತ್ರ ಪಡಿಬೇಕು ಅಂದ್ರೆ, ಒಬ್ಬ ಉತ್ತಮ ಮಾರ್ಗದರ್ಶಕರ ಹತ್ರ ಪಡಿಬೇಕು. ಮತ್ತೆ ಈ ಮಾರ್ಗದರ್ಶನ ಅನ್ನೋದಿದೆಯಲ್ಲ, ಆಮ್, ತುಂಬಾನೇ ಪ್ರಭಾವ ಬೀರುತ್ತೆ. ಒಬ್ಬ ಮಾರ್ಗದರ್ಶಕ ನಿಮ್ಮ ಜೊತೆನೇ ಇದ್ದುಕೊಂಡು ನಿಮಗೆ ಮಾರ್ಗದರ್ಶನವನ್ನ ನೀಡುತ್ತಾ, ನಿಮ್ಮ ಒಂದು ಕೆಲವು ಅನುಮಾನಗಳಿಗೆ ಪರಿಹಾರವನ್ನ ನೀಡುತ್ತಾ, ಅಥವಾ ತಕ್ಷಣಕ್ಕೆ ಗೊತ್ತಿಲ್ಲದೆ ಇದ್ರೆ ನಿಮಗೋಸ್ಕರ ಆತ ತನ್ನ ಅನುಭವದ ಆಧಾರದಲ್ಲಿ ಸಲಹೆಗಳನ್ನ ನೀಡುವಂಥದ್ದು. ಅದಕ್ಕೆ ನಾನು ಹೇಳಿದ್ದು, ಒಬ್ಬ ಟೀಚರು, ಒಬ್ಬ ಕೌನ್ಸಿಲರು, ಒಬ್ಬ ಕನ್ಸಲ್ಟೆಂಟು, ಎಲ್ಲ ಥರದ ಪಾತ್ರಗಳನ್ನು ಮೆಂಟರ್ ಬೇರೆ ಬೇರೆ ಸಂದರ್ಭದಲ್ಲಿ ವಹಿಸ್ಬೇಕಾಗತ್ತೆ. ಆ್ಯಂಡ್ ನನ್ನ ವಿಷಯದಲ್ಲಿ ನಾನು ಎಷ್ಟೋ ಸರಿ ಪಾಠ ಇನ್ನೊಬ್ರಿಗೆ ಹೇಳ್ಕೊಡ್ತಾ ಮಾರ್ಗದರ್ಶನ ಮಾಡ್ತಾ ನಾನು ಎರಡು ಮೂರಷ್ಟು ಬೆಳೆದ್ಬಿಟ್ಟಿದ್ದೀನಿ. ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಗೈಡ್ ಮಾಡ್ತಾ ನನಗೆ ಗೊತ್ತಿಲ್ದಂಗೆನೆ ನನ್ನ ಜ್ಞಾನವೂ ಕೂಡ, ಕೌಶಲ್ಯವೂ ಕೂಡ ಹೆಚ್ಚಾಗಿರೋದನ್ನ ನಾನು ಗಮನಿಸ್ಕೊಂಡಿದ್ದೇನೆ. ಸೂಪರ್, ವೆರಿ ನೈಸ್ ಸರ್. ಈಗ ಈ ಜಗತ್ತಿನ ತುಂಬಾ ಎಲ್ಲಾ ತರದ ಮಾರ್ಗದರ್ಶಕರು ಇದ್ದೇ ಇರ್ತಾರೆ. ಕೆಲವೊಂದ್ ಸರ್ತಿ ಫಾರ್ ಎಕ್ಸಾಂಪಲ್ ಟೀನೇಜರ್ಸ್ ಅಂತ ಅನ್ಕೊಂಡ್ರೆ, ಪರ್ಟಿಕ್ಯುಲರ್ಲಿ ಟೀನೇಜರ್ಸ್, ಅವ್ರಿಗೆ ಎಲ್ಲಾ ತರದ ಮಾರ್ಗದರ್ಶಕರು ಸಿಕ್ಬಿಡ್ತಾರೆ, ಫ್ರೆಂಡ್ ಅನ್ನೋಂತಹ ಸ್ನೇಹಿತ, ಫ್ರೆಂಡ್ ಅನ್ನೋಂತಹ ರೂಪದಲ್ಲಿ. ಸೊ ಕೆಲವ್ರಿಗೆ ಕೆಲವೊಂದ್ ಸರ್ತಿ ಮಾರ್ಗದರ್ಶಕರು ಈಗ ಪಾಸಿಟಿವ್ ಅಂಡ್ ನೆಗೆಟಿವ್ ಎಲ್ಲಾ ಕಡೆ ಸಿಕ್ತಿರ್ತಾರೆ. ಅದರಲ್ಲಿ ಹೌ ಟು ಚೂಸ್ ವಾಟ್ ಈಸ್ ಗುಡ್ ಫಾರ್ ಮೀ, ಹೂ ಇಸ್ ಗುಡ್ ಫಾರ್ ಮೀ, ಅಂಡ್ ವಾಟ್ ಈಸ್ ರೈಟ್ ಫಾರ್ ಮೀ, ಹೂ ಇಸ್ ರೈಟ್ ಫಾರ್ ಮೀ? ಅದು ಎಸ್ಪೆಷಲಿ ನೀವು ಕೇಳಿದ್ದು ಹದಿಹರೆಯದ ಸಂದರ್ಭದಲ್ಲಿ. ಹಾ, ಅಲ್ಲಿ ಹೇಳಿ ಸರ್. ಯಾರು ಪಾಸಿಟಿವ್ ಯಾರು ನೆಗೆಟಿವ್ ಅನ್ನೋವಂಥದ್ದು ಗೊತ್ತಾಗದೇ ಇರುವಂಥ ವಯಸ್ಸು ಅದು. ಯಾರು ನಮಗೆ ತಕ್ಷಣಕ್ಕೆ ಅಟ್ರಾಕ್ಟ್ ಮಾಡ್ತಾರೆ, ಯಾರು ನಮಗೆ ಖುಷಿ ತಂದು ಕೊಡ್ತಾರೆ, ಅವ್ರು ನಮಗೆ ಗ್ರೇಟ್ ಆಗಿಬಿಟ್ಟಿರ್ತಾರೆ. ಅವ್ರು ಯಾರಾದರೂ ಸಲಹೆ ಹೇಳಿದ್ರೆ ಆ ಸಲಹೆ ಹೇಳೋರನ್ನ ದೂರ ಇಡೋ ಸಂದರ್ಭನೇ ಜಾಸ್ತಿ. ಅದು ಇತ್ತೀಚೆಗಿನ ಜನ್ ಝಿ ಏನಿದ್ದಾರೆ, ಅವ್ರುಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ತಾವು ಅದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಆ, ನಮ್ಮ ಯಾರು ನಮ್ಮನ್ನು ತಿದ್ದುತ್ತಾರೋ, ತೀಡಲು ಪ್ರಯತ್ನಿಸುತ್ತಾರೋ ಅವರು ನಮ್ಮ ನಿಜವಾದ ಸ್ನೇಹಿತರು. ಓಕೆ, ನಾನು ತಪ್ಪಕ್ಕೆ ಮಾಡ್ತಾ ಇದ್ರು ಅವರು ನಮ್ಮನ್ನ ಕರೆಕ್ಟ್ ಮಾಡದೆ, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ರೆ, ಸ್ವಲ್ಪ ಆರಂಭದಲ್ಲೇ ಕಂಡುಕೊಳ್ಳೋಕೆ ಪ್ರಯತ್ನ ಪಡಬೇಕು. ತಕ್ಷಣಕ್ಕೆ ಗೊತ್ತಾಗಲ್ಲ ಆ ವಯಸ್ಸಲ್ಲಿ. ಆ ಹ್ಮ್. ವಯಸ್ಸಲ್ಲಿ ಒಂಥರ ಉತ್ಸಾಹ, ಏನೋ ಒಂಥರ ಕದರ್ ಇರ್ತದೆ. ಆಮ್, ಅದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನನ್ನ ಮುಂದಿನ ಬದುಕು, ನನ್ನ ಮುಂದಿನ ಗುರಿ, ನನ್ನ ಕನಸುಗಳು, ಅದ್ರ ಸುತ್ತಮುತ್ತ ಆ, ಯೋಚನೆ ಮಾಡೋವಂಥದ್ದನ್ನ ಆ ವಯಸ್ಸಿನಲ್ಲಿ ಕಲ್ತ್ರೆ ನಿಮಗೆ ಸೀರಿಯಸ್ನೆಸ್ ಬಂದ್ಬಿಡ್ತದೆ.
ಇಲ್ಲ ನಾನೊಂದು IAS ಆಗಬೇಕು ಅಥವಾ IPS ಆಗಬೇಕು ಅಥವಾ ಸೈನ್ಯದಲ್ಲಿ ಒಂದು ದೊಡ್ಡ ಆಫೀಸರ್ ಆಗಬೇಕು, ನಾನೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ಒಬ್ಬ ಸೈಂಟಿಸ್ಟ್ ಆಗಬೇಕು, ಒಬ್ಬ ಅಚೀವರ್ ಆಗಬೇಕು, ಒಬ್ಬ ಎಂಟರ್ಪ್ರಿನರ್ ಆಗಬೇಕು ಅಂತ ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ, ಥಿಂಕ್ ಬಿಗ್ ಕಾನ್ಸೆಪ್ಟ್ ಕಡೆಗೆ ಗಮನ ಕೊಡಿ ಅಂತ. ನೀವು ಹೇಗಿದ್ರೂ ಪ್ರಯತ್ನ ಪಡೋದೇ ಪಡ್ತೀರಾ, ಸ್ವಲ್ಪ ದೊಡ್ಡದಾಗಿ ಪ್ರಯತ್ನ ಪಡಿ. ಅದು ನಿಮ್ಮನ್ನ ಮುಂದಿನ ಲೆವೆಲ್ಗೆ ಕರ್ಕೊಂಡು ಹೋಗ್ತದೆ. ಲೋ ಏಮ್ ಇಸ್ ಕ್ರೈಮ್ ಅಂತ ಜವಾಹರ್ಲಾಲ್ ನೆಹರು ಹೇಳಿದ್ರು. ಅಂದ್ರೆ ಅದರ ಅರ್ಥ ಪುಟ್ ಪುಟ್ ಗುರಿಗೆ ಸಮಾಧಾನ ಹೊಂದ್ಬಿಡ್ತೀವಿ. ಓಕೆ, ಇನ್ನು ಕೆಲವ್ರಿಗೆ ಏನಾಗುತ್ತೆ, ಎಲ್ಲವೂ ಇದೆ ಏನಕ್ಕೆ ವರ್ಕ್ ಮಾಡಬೇಕು ಅಂತ ಮನೋಭಾವ ಬಂದ್ಬಿಡ್ತದೆ. ಅದೇ ಶ್ರೀಮಂತರು ಕೆಲವು ಸರಿ ಮಾಡೋ ತಪ್ಪು. ಅವ್ರಿಗೆ ಎಲ್ಲ ಇದ್ರೂ ನಮ್ಮ ಹತ್ರ ಇಲ್ಲ ಅನ್ನೋಂಥ ಒಂದು ಸಣ್ಣ ವ್ಯಾಕ್ಯೂಮ್ನ ಮಕ್ಕಳಿಗೆ ಪೋಷಕರಾಗಿ ಅವ್ರು ನೀಡಬೇಕಾಗ್ತದೆ. ಯು ಹ್ಯಾವ್ ಟು ಅರ್ನ್ ಯುವರ್ ಲೈಫ್ ಆರ್ ಯುವರ್ ಸ್ಯಾಲ್ರಿ ಅಂತ ಅರ್ಥ ಮಾಡಿಸ್ಬೇಕು. ಸೊ ಪೇರೆಂಟಿಂಗ್ ಬಗ್ಗೆನೂ ಕೂಡ ಅದಕ್ಕೋಸ್ಕರನೇ ಒಂದು ಪುಸ್ತಕ ಕೂಡ ಬರೀತಾ ಇದ್ದೇನೆ. ಪೋಷಕರ ಪಾತ್ರ ತುಂಬ ಈ ನಿಟ್ಟಿನಲ್ಲಿ ದೊಡ್ಡದು. ಯುವಕರು ಇದು ನನ್ನ ಮಾತನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ಯಾರಾದರೂ ನಿಮ್ಮನ್ನ ಬೈತಾ ಇದ್ದಾರೆ, ಯಾರಾದರೂ ತಿದ್ದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ದೂರ ಇಡೋದಕ್ಕೆ ಪ್ರಯತ್ನ ಪಡಿ. ಪಡಬೇಡಿ. ಪಡಿ ಅಂತ ಹೇಳಿದ್ರೆ ತಪ್ಪಾಯಿತು, ಪಡಬೇಡಿ. ಓಕೆ. ಸೊ ಯಾಕೆಂದ್ರೆ ಆ ವೆಲ್ ವಿಷರ್ಸು ನಿಮಗೆ, ಈಗ ನಾವಾದರೂ ಫೀಸ್ ತಗೊಂಡು ಸಲಹೆ ಕೊಡ್ತೀವಿ, ಅವ್ರು ಫೀಸ್ ತಗೊಳ್ಳದೆ ನಿಮ್ಮ ಹಿತ ಬಯಸಿ ಸಲಹೆ ಹೇಳ್ತಾರೆ. ಟೇಕ್ ಇಟ್ ಪಾಸಿಟಿವ್ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾನೆ. ಓಕೆ, ವೆರಿ ನೈಸ್ ಸರ್. ಒನ್ ಲಾಸ್ಟ್ ಕ್ವೆಶ್ಚನ್. ಯಾವ ವಯಸ್ಸಿನಿಂದ ತರಬೇತಿಗೆ ಒಳಗಾಗಕ್ಕೆ ಒಬ್ಬ ವ್ಯಕ್ತಿ ಸಿದ್ಧನಾಗಿರ್ತಾನೆ? ಆ, ಇದು ಕೆಲವು ಚಿಕ್ಕ ಮಕ್ಕಳೇನೆ ನಾವು ಅದು ಕಲ್ತ್ಕೋಬೇಕು ಇದು ಕಲ್ತ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಪೋಷಕರು ನಿನಗೆ ಹಾಕ್ಬೇಕು ಅದೇ ಹಾಕ್ಬೇಕು ಅಂತಾರೆ. ನಂದೊಂದು ಅಡ್ವೈಸ್ ಏನಂದರೆ, ಅದು ಈ ಏಜ್ ಅಂತ ಇಲ್ವೇ ಇಲ್ಲ. ಈವನ್ ಕೆಲವರು ಪುಟ್ಟ ಮಕ್ಕಳಿಗೂ ಟ್ರೈನಿಂಗ್ ಕೊಟ್ಟಿರೋದು ನೋಡಿದ್ದೆ ನಾನು. ಚಿಕ್ಕನ್ನಲ್ಲೇ ಅವ್ರನ್ನ ಜಿಮ್ನಾಸ್ಟಿಕ್ ಸೇರಿಸ್ಬಿಟ್ಟಿರೋರು ನೋಡಿದ್ದೇನೆ. ಅವ್ರ ಬಾಡಿ ಫುಲ್ ಹೇಗಿದ್ರು ಮಕ್ಕಳಾಗಿದ್ದಾಗ ಬೆಂಡ್ ಆಗತ್ತೆ ಪೂರ್ತಿ, ಆಮೇಲೆ ತುಂಬ ದೊಡ್ಡದಾಗಿ ಅವರು ಸಾಧನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಚಿಕ್ಕ ಮಗುನೇ ಸ್ವಿಮ್ಮಿಂಗ್ ಕಲಿಸೋದನ್ನ ನೋಡಿದ್ದೇನೆ. ಸೊ ಪುಟ್ಟ ಮಗುವಿನಿಂದನೇ ಆರಂಭ ಮಾಡೋದಕ್ಕೆ ಸಾಧ್ಯತೆ ಇದೆ. ನಾನೊಬ್ಬರು ಮಹಾಚಾರ್ಯ ರವಿಶಂಕರ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವರು ಹೇಳಿದ್ರು, ಗರ್ಭದಲ್ಲಿ ಇದ್ದಾಗಿಂದನೇ ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ತಾರೆ ಅವರು. ಸೊ ಅದು ಗರ್ಭೋಪನಿಷತ್ತು ಅಂತ ಕೂಡ ಇದೆ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ. ಅಂದರೆ ಜನ್ಮ ತಳೆಯೋಕೆ ಆರಂಭ ಮಾಡ್ತಾ ಇರತ್ತಲ್ಲ, ಆಗಲೇ ಆ ಅಪ್ಪ ಅಮ್ಮ ಆ ಮಗುವಿಗೆ ಅವ್ರು ಒಳ್ಳೆ ಥರ ನಡ್ಕೊಂಡು ಅದು ಅಬ್ಸರ್ವ್ ಮಾಡ್ತಾ ಇರತ್ತಂತೆ, ನಾವೇನು ಮಾತಾಡ್ತೀವಿ, ಏನು ಯಾವ ಥರ ಚರ್ಚೆ ಮಾಡ್ತಾ ಇರ್ತೀವಿ ಅಂತ. ಸೊ ಅಲ್ಲಿಂದನೇ ಶುರುವಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಚಿಕ್ಕ ಮಗು ಬೆಳೀತಾ ಇರೋ ಸಂದರ್ಭದಲ್ಲಿ ಅದಕ್ಕೇನು ಬೇಕು, ಏನು ಗೈಡ್ ಮಾಡಬೇಕು, ಸ್ವಲ್ಪ ಗೈಡ್ ಮಾಡೋದಕ್ಕೆ ಬಿಡೋಣ. ಅದಕ್ಕೆ ಎಷ್ಟೋ ಸಾರಿ ನಾನು ತಾತ ಅಜ್ಜಿರ್ ಮನೇಲಿರಬೇಕು ಅಂತ ಬಯಸ್ತೇನೆ. ನಿಮಗೆ ಗೊತ್ತಾಗಲ್ಲ, ದ ಗ್ರೇಟೆಸ್ಟ್ ವ್ಯಾಲ್ಯೂ ಏನು ಗೊತ್ತಾ, ತಾತ ಅಜ್ಜಿರಿದ್ರೆ ಪುಟ್ಟ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಗ್ರೂಮ್ ಮಾಡ್ತಾ ಇರ್ತಾರೆ. ನಾವು ಅವ್ರನ್ನ ತೊಗೊಂಡೋಗ್ಬಿಟ್ಟು ಎಲ್ಲೋ ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ಟಿರ್ತೀವಿ. ಅದು ಬೇಡ. ನಿಮ್ಮ ಮನೇಲಿ ಇದ್ದರೆ ನಿಮ್ಮ ಪುಣ್ಯ, ವಯಸ್ಸಾದವರು ಇದ್ದರೆ. ಸೊ ಪುಟ್ಟ ಮಕ್ಕಳನ್ನ ಅಜ್ಜಿ ತಾತ ಕೊಡಿ, ಗ್ಯಾರಂಟಿ ಬೇರೆ ಯಾರೋ ಕೆಲಸದವ್ರು ಇಡೋದಕ್ಕಿಂತ ಅವ್ರು ಚೆನ್ನಾಗಿ ನೋಡ್ಕೋತಾರೆ. ಹೌದು ಸರ್, ಕಂಪೇರೆ ಮಾಡೋ ಹಾಗಿಲ್ಲ. ಈಗ ಇರುವಂತಹ ಸ್ವಲ್ಪ ಸಮಯದಲ್ಲೇ ಸುಮಾರು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೇನೆ ಒಂದು ತರಬೇತಿಯ ಮಹತ್ವ ಏನು, ಒಬ್ಬ ವ್ಯಕ್ತಿ ಒಬ್ಬ ಮೆಂಟರ್ ಜೊತೆಗೆ ಯಾಕಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದೀರಾ. ಪ್ರತಿಯೊಂದು ಪ್ರಶ್ನೆಗೂ ತುಂಬಾ ಸಮಾಧಾನದಿಂದ ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದೀರಾ. ಸೊ ಎಲ್ಲರಿಗೂ ಅಂತರಾಳದಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಸೈಟ್ಸ್. ಥ್ಯಾಂಕ್ ಯು ಅಂಜಲಿ.